ಅಲ್ಲಿಂದ ಬಿದ್ದರೆ ಜೀವ ಒಬ್ಬ ಯಾರಾದರೂ ಜಾರಿರ ಮೇಲಿಂದ ಒಂದು ಸೆಕೆಂಡ್ಗೆ ಅವನ ಪ್ರಾಣ ಪಕ್ಷಿ ಹಾರುತ್ತೆ. ಜಾಸ್ತಿ ಬಿಡೋಕ್ಕಾಗಲ್ಲ. ಈ ಲಾರಿಗಳನ್ನ ಸ್ಕಿಡ್ ಆದರೆ ಕೆಳಗೆ ಹೋಗ್ತದೆ. ಗಾಡಿ ಚೆನ್ನಾಗಿರೋ ಓಡಿಸೋದು, ಚೆನ್ನಾಗಿರೋ ಓಡಿಸೋದು ಗಾಡಿ. ಟೈರ್ ಲೀಕ್ ಆಗಿರೋದು, ಮಳೆ ಬರೋದು ನಮ್ಮ ಗಾಡಿ ಸ್ಕಿಡ್ ಆಗ್ಬಿಡುತ್ತಲ್ಲ ನೋಡಿ ಹೆಂಗೆ. ಅಲ್ಗೋಗಿದ್ರ ಒಳ್ಳೆ ಡ್ರೋನ್ ಅಲ್ಲಿ ತೆಗ್ದಿರೋ ತರ ಐತೆ. ಅಲ್ಗೋಗಿದ್ರ ಒಳ್ಳೆ ಡ್ರೋನ್ ಅಲ್ಲಿ ತೆಗ್ದಿರೋ ತರ ಐತೆ. ಎಲ್ಲೋ ಕೊಡ್ಲಿ ಬಿಡು, ಆಯ್ತು. ಇಲ್ಲ ಇಲ್ಲ ಬೇಡ, ಹಂಗೆ ಬೇಡ, ಹಂಗೆ ಬೇಡ, ಹಂಗೆ ಮಾತಾಡ್ಬಿಡು. ಏನಿದು ಕೊರಟಗೆರೆ ತಾಲೂಕು ಚಂದ್ರಾಯನದುರ್ಗ ಹೋಬಳಿ ಕೌರ್ಗಲ್ ಬೆಟ್ಟ ಫಾರೆಸ್ಟ್ ವ್ಯಾಪ್ತಿಗೆ ಒಳಪಟ್ಟಂಗೆ ಸರ್ವೆ ನಂಬರ್ 35 ಜಂಟಿ ಅಗ್ರಹಾರ ಮತ್ತು ಪರ್ಕ ಜಂಟಿ ಸರ್ವೆ ನಂಬರ್ಗಳು ಅಲ್ಲಿ ಇರೋಂಥ ಈ ಕ್ರಷರ್ನ ಏನು ನಿರ್ಮಿಸಿದ್ದಾರೆ, ಇಲ್ಲಿ ಅಸಂವಿಧಾನಬದ್ಧವಾಗಿ ಇವರು ಲೀಸ್ ಮಾಡಿದ್ದಾರೆ. ಯಾಕೆಂತಂದರೆ RF ಆಗಿರ್ಬೋದು, RI ಆಗಿರ್ಬೋದು, VA ಆಗಿರ್ಬೋದು, ತಹಸೀಲ್ದಾರ್ ವರದಿ ಮತ್ತು ಇಲ್ಲಿಗೆ AC ಅವರು ಕೂಡ ಸ್ಥಳ ಪರಿಶೀಲನೆಗೆ ಬರ್ತಾರೆ. ಇಲ್ಲಿ ಹೆಂಗೆ ಮ್ಯಾಲಕ್ಕೆ ಹತ್ತಿ ಅದನ್ನು ಗುರುತಿಸ್ಕೊಟ್ರು ಅನ್ನೋದೇ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ರಸ್ತೆ ಇಲ್ಲ, ಬೈಕಲ್ಲೇ ಹೋಗೋದಕ್ಕಾಗಲ್ಲ. ಅಂಥದ್ರಲ್ಲಿ 4 ಎಕರೆ 29 ಗುಂಟೆ ಜಾಗನ ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ.
ಅವರು ಯಾವ ರೀತಿ ದುರುಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಸರ್ಕಾರಿ ಜಾಗನ ಏನು ಸರ್ಕಾರಿ ಗೋಮಾಳ ಅಂದರೆ ರೆವಿನ್ಯೂ ಜಾಗನ ಒತ್ತುವರಿ ಮಾಡ್ಕೊಂಡು ಸುಮಾರು ಒಂದು 7 ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೊಡಿತಾ ಇದ್ದಾರೆ. ಅಲ್ಲಿ ಮೇಲೆ ಯಾವುದೇ ಕಾರ್ಮಿಕರಿಗಾಗಲಿ ಮತ್ತು ಲಾರಿ ಹೋಗೋದಕ್ಕಾಗಲಿ ಭದ್ರತೆ ಇಲ್ಲ, ಮತ್ತು ಅವ್ರಿಗೆ ಯಾರಿಗೂ ಸೇಫ್ಟಿ ಇಲ್ಲ. ಅಂಥ ಜಾಗದಲ್ಲಿ ಇವರು ಅಸಂವಿಧಾನಬದ್ಧವಾಗಿ ಬ್ಲಾಸ್ಟ್ ಮಾಡ್ಕೊಂಡು ಇಲ್ಲಿ ಈ ಸುಮಾರು 700 ಚಿಲ್ಲರೆ ಅಡಿ ಎತ್ತರದಲ್ಲಿರೋದ ಕಾರಣ ಸುಮಾರು ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅದ್ರ ಬ್ಲಾಸ್ಟಿಂಗು ಶಬ್ದ ಕಂಪನ ಕೇಳಿಸುತ್ತೆ. ಆದರೂ ಕೂಡ ಇಲ್ಲಿ ಯಾವುದೇ ಅಧಿಕಾರಿಗಳು ಕ್ರಮ ತಾಳೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇದನ್ನು 2020ರಿಂದನೂ ನಾನು ಸಂವಿಧಾನಬದ್ಧವಾಗಿ 2019ರಿಂದ ಸಂವಿಧಾನಬದ್ಧವಾಗಿ ನಾನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ. ಈ ಹಿಂದೆ ತಿಮ್ಲಾಪುರ ಅಭಯಾರಣ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ವಾಣಿಜ್ಯ ವಹಿವಾಟುಗಳು ಮತ್ತು ಕ್ರಷರು ನಡೆಯಾಗಿಲ್ಲ ಅಂಥೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿತ್ತು. ಅವಾಗಿಂದನೂ ನಾನು ಈ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಆ ಏನು ಕೋರ್ಟ್ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಡದ ಈ ಎಮ್ಮೆ ಚರ್ಮದ ಈ ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಅವಾಗಿಂದನೂ ಬೆಂಬಲ ಮಾಡ್ಕೊಂಡೇ ಬಂದಿರೋದಕ್ಕೆ ಇವರು ತುಂಬ ವಿಳಂಬ ಅಂದರೆ ಟೋಟಲಾಗಿ ಇಲ್ಲಿ ಏನೆಲ್ಲ ನಡೀತೈತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಧೋರಣೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಸರ್ಕಾರಕ್ಕೆ ಇದ್ರ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತೀನಿ ಅಂತಂದರೆ, ಇಲ್ಲಿ ಅಸಂವಿಧಾನಬದ್ಧವಾಗಿ ಇಲ್ಲಿ ಕ್ರೆಷರ್ ನಿರ್ಮಿಸ್ಕೊಂಡು ಅಂದರೆ ಬ್ಲಾಸ್ಟಿಂಗ್ ಮಾಡ್ಕೊಂಡು ಇಲ್ಲಿ ಹಿಂದೆ ಕೂಡ 2 ಕಾರ್ಮಿಕರು ಮೃತಪಟ್ಟಿದ್ದಾರೆ ಇವರು. ಯಾಕಂದರೆ ಇಲ್ಲಿ ಯಾವುದೇ ಸೇಫ್ಟಿ ಇಲ್ಲ. ಮತ್ತು ನೋಡ್ಬೋದು ಇಲ್ಲಿ ಸುಮಾರು 700 ಅಡಿ ದೂರದಿಂದ ಇವರು ಅಲ್ಲಿ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಕೆಳಕ್ಕೆ ಇಲ್ಲಿಗೆ ತಿಳ್ಕೊಳ್ತಾರೆ. ಇದು ಸರ್ಕಾರಿ ಜಾಗ. ಸರ್ಕಾರಿ ಜಾಗದಲ್ಲಿ ಯಾವುದೇ ಸರ್ಕಾರದ ಪೂರ್ವಾನುಮತಿ ಪಡೆದಿಲ್ಲ, ಲೀಸ್ ಆಗಿಲ್ಲ. ಇಲ್ಲಿ ಹೆಂಗೆ ಅಂತಂದರೆ ನೋಡಿ, ಅಲ್ಲಿಂದ ತಿಳಿದ್ರೆ ಒಂದೊಂದು ಬ್ಲಾಸ್ಟ್ ಆಗಿರೋ ಕಲ್ಲು ಇಲ್ಲಿ ಬಿತ್ತು ಅಂತಂದರೆ ಕಾರ್ಮಿಕ ಆಗಿರ್ಬೋದು, ಇಲ್ಲಿ ಬರೋಂಥ ವನ್ಯಜೀವಿಗಳಾಗಿರ್ಬೋದು ಎಲ್ಲ ಮೃತಪಡ್ತಾರೆ. ಹಂಗಾಗಿ ಇದು ಕೂಡಲೇ ನನಗೆ ತಹಸೀಲ್ದಾರ್ ಮೇಲೆ ತುಂಬ ಗೌರವ ಇದೆ. ತಹಸೀಲ್ದಾರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತವ್ರೆ. ಅವರು ಇದಕ್ಕೆ ವರದಿ ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಅದೇನೈತೆ ವಾಸ್ತವ